ಹಲೋ ಫ್ರೆಂಡ್ಸ್, ರಿಟರ್ನಿಂಗ್ ಬ್ಯಾಕ್ ಟು ದ ಚಾನಲ್. ಸೊ ನಾನು ಮಾತಾಡ್ತಾ ಇದ್ದೀನಿ ಸುಮಾ. ಇವತ್ತಿನ ಬ್ಲಾಗ್ ಏನಂದರೆ ಕ್ಯಾರೆಟ್ ಸ್ವೀಟ್ ಮಾಡ್ತಾ ಇದ್ದೀನಿ. ಇಟ್ ಈಸ್ ನಿಯರ್ ಟು ಕ್ಯಾರೆಟ್ ಅಲ್ವಾ. ಸೊ ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ಗ್ರೇಟೆಡ್ ಕ್ಯಾರೆಟ್ನ ನಾನು ತುರಿದು ಅದನ್ನು ಒಂದು ಪ್ಲೇಟಲ್ಲಿ ಕ್ರೇಟ್ ಮಾಡಿಕೊಂಡು ನೀಟಾಗಿ ಅದನ್ನು ತಟ್ಟೆಲಿ ಇಟ್ಟಿದ್ದೀನಿ. ಸೊ ನೋಡಿ, ಇದರಲ್ಲಿ ತುಂಬ ಮಾಡ್ಬೋದು. ಖಾರ ಮಾಡ್ಬೋದು, ಸ್ವೀಟ್ ಮಾಡ್ಬೋದು, ಪಲ್ಯ ಮಾಡ್ಬೋದು, ಮತ್ತು ಸ್ವೀಟ್ ಮಾಡ್ಬೋದು, ಮತ್ತು ಉಪ್ಪಿಟ್ಟಿಗೆಲ್ಲ ಹಾಕೊಬೋದು. ಸೊ ವಾಟ್ ನಾಟ್, ಕ್ಯಾರೆಟ್ ಭೂಮಿಯಲ್ಲಿ ಬೆಳೆಯುವಂಥ ಒಂದು ತರಕಾರಿ ಆಗಿರೋದ್ರಿಂದ ಅದನ್ನು ನೀಟಾಗೆ ತೊಳೆದು, ಸೊ ನೋಡಿ ನಾನು ಆಗಲೇ ಸ್ಟಾರ್ಟ್ ಮಾಡಿದ್ದೀನಿ. ಸಕ್ಕರೆ ಮತ್ತು ಬಟರ್ ಮತ್ತು ಕ್ಯಾರೆಟ್ ಎಲ್ಲ ಹಾಕಿ ಸೊ ಕುಕ್ ಮಾಡ್ತಾಯಿದ್ದೀನಿ. ಲೋವರ್ ಸಿಮ್ಮಲ್ಲಿಟ್ಟು ಕುಕ್ ಮಾಡ್ತಾಯಿದ್ದೀನಿ. ಸೊ ಮೀಡಿಯಮಲ್ಲಿ ಇಟ್ರೂ ಹೈಯಲ್ಲಿಟ್ರೂ ತುಂಬ ಬೇಗ ಓವರ್ ಕುಕ್ ಆಗಿಬಿಡುತ್ತೆ ಅನ್ನೋದು ನನ್ನ ಭಾವನೆ. ಅಂದರೆ ಸ್ವಲ್ಪ ನಾನು ಗ್ರೇಟೆಡ್ ಕ್ಯಾರೆಟ್ ಹಾಕಿರೋದ್ರಿಂದ 5 to 10 ಮಿನಿಟ್ಸ್ ಮ್ಯಾಕ್ಸಿಮಮ್ ಸಿಮ್ಮರಲ್ಲಿ ಕುಕ್ ಮಾಡಬೇಕು. ಸೊ ಅದು ನಾನು 2 ಕಡೆನೂ ಶೂಟ್ ಮಾಡ್ತಾ ಇರೋದ್ರಿಂದ ಅದು ಮೇಲೆ ಕೆಳಗೆ ಆಗ್ತಾಯಿತ್ತು. ಸ್ಟವ್ ಮೇಲೆ ಸರಿ ಕೂರ್ತಾ ಇರಲಿಲ್ಲ. ಸೊ ಪಕ್ಕದಲ್ಲಿ ನಾನು ಬಟರಲ್ಲಿ ಡ್ರೈ ಫ್ರೂಟ್ಸ್, ಅಂದರೆ ಒಂದೇ ಒಂದು ಡ್ರೈ ಫ್ರೂಟ್ ತೊಗೊಂಡಿದ್ದೀನಿ. ದ್ರಾಕ್ಷಿನ ಇದು ಮಾಡ್ಕೋತಾ ಇದ್ದೀನಿ, ಫ್ರೈ ಮಾಡ್ಕೋತಾ ಇದ್ದೀನಿ. ಸೊ ಅದಕ್ಕೆ ಇಂಪ್ಲಿಮೆಂಟ್ ಮಾಡೋಕ್ಕೆ ಆಫ್ಟರ್ ಕುಕ್ಕಿಂಗ್. ಸೊ ನೋಡಿ, ಸಿಮ್ಮರಲ್ಲಿ ಒಂದು 30 ಸೆಕೆಂಡ್ಸ್ ಟು 40 ಸೆಕೆಂಡ್ಸ್ ಕುಕ್ ಮಾಡ್ಕೋಬೇಕು, ಫ್ರೈ ಮಾಡ್ಕೋಬೇಕು. ಸೊ ನೋಡಿ, ಆಲ್ಮೋಸ್ಟ್ ಆಲ್ ಆಗ್ತಾಯಿದೆ. ಸೊ ಆಲ್ಮೋಸ್ಟ್ ಆಲ್ ಆಗ್ತಾಯಿದೆ. ಆ್ಯಂಡ್ ದ ಸ್ವೀಟ್ ಈಸ್ ನಿಯರ್ ರೆಡಿ ಟು ಸರ್ವ್ ಆರ್ ರೆಡಿ ಟು ಈಟ್. ಸೊ ಇನ್ನೊಂದು ಸ್ವಲ್ಪ ಅಂದರೆ ಸಿಮ್ಮರಲ್ಲಿ ಕುಕ್ ಮಾಡಬೇಕು. ಸೊ ಬೆಣ್ಣೆ, ಶುಗರು ಮತ್ತು ಕ್ಯಾರೆಟ್ ಎಲ್ಲ ಹೊಂದ್ಕೋಬೇಕು. ಸೊ ನೋಡಿ, ನನ್ನ ಮಗಳು ಸ್ಕೂಲಿಂದ ಬರ್ತಾಳಲ್ವ, ಸೊ ಅದಕ್ಕೆ ಅವಳಿಗೆ. ಸೊ ನೋಡಿ, ಆಫ್ಟರ್ ಲಾಸ್ಟ್ ದ ಸ್ವೀಟ್ ಈಸ್ ರೆಡಿ. ಸೊ ಡ್ರೈ ಫ್ರೂಟ್ಸ್ ಎಲ್ಲ ಹಾಕಿ ಸ್ವೀಟ್ ಎಲ್ಲ ರೆಡಿ ಮಾಡಿದ್ದೀನಿ. ಹೇಗಿದೆ ಇವತ್ತು ನಾನು ಮಾಡಿರೋ ಕ್ಯಾರೆಟ್ ಸ್ವೀಟು? ಸೊ ನನ್ನ ಮಗಳು ಸ್ಕೂಲಿಂದ ಬರ್ತಾಳಲ್ವ, ಸೊ ಅವಳಿಗೋಸ್ಕರ ಕುಕ್ ಮಾಡಿದ್ದೀನಿ. ಏನಾದರೂ ಸ್ವೀಟ್ ಅವಳು ಕೊಡೋಣ ಬಂದ ತಕ್ಷಣ ಅಂತ. ಇದಾಗಿತ್ತು ಇವತ್ತಿನ ವ್ಲಾಗ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಸೊ ನೋಡ್ತಾ ಇರಿ. ಥ್ಯಾಂಕ್ ಯು.